ಮೇಡಮ್ ನಿಮಿಷ ಬಟ್ ಫೈನಲ್ ಡ್ಯಾಮೇಜ್ ಆದರೆ ಇದು ಬರೋಲ್ಲ. ಡ್ರೈವರಿಗೆ ಬಿಟ್ಟು ಏನು ಮಾಡಿ ಮುಂದೆ ಏನು చేస్తారు ಮೆಡಿಸಿನ್ ತಗೊಳ್ತಾ ಇಲ್ಲ ಮೇಡಮ್ ಆವಾಗ ತೆಗಿತಾ ಇದೆ ಮೇಡಮ್ ಅದು ಏನು ಸೌಲಭ್ಯ ನಡೀಲಿಲ್ಲ ಮೇಡಮ್ ಹೇಳಿದ್ರಾ ಸರ್ಜರಿ ಮಾಡಬೇಕು ಇಲ್ಲ ಇದು ಬೆಲ್ಟ್ ಹಾಕಿದ್ರೆ ಎಲ್ಲ ಸರಿ ಆಗುತ್ತೆ ಅಂತ ಹಾಕೋರು ಹೋಗಿ ಸರಿ ಇಲ್ಲ ಆಪರೇಷನ್ ಮಾಡಬೇಕು ಅಂತ ಏನಾದರೂ ಹೇಳಿದ್ರಾ ಹೇಳಿಲ್ಲ ಏನು ಹೇಳಿ ಯಾರ್ಯಾರು ಇರ್ತೀರಿ ಮನೇಲಿ ನಮ್ಮಪ್ಪ ನಮ್ಮ ತಾಯಿ ನಮ್ಮ ತಮ್ಮದಿ ಮದುವೆಯಾಗಿದೆ ಅವರಿಗೆ ಮದುವೆಯಾಗಿದೆ ಫ್ಯಾಮಿಲಿ ಟಿ ಡ್ರೈವರ್ ಸರ್ ಟಿ ಬ್ಯಾಗ್ ಕೊಡ್ತಿಲ್ಲ ಹಾಂ ಇದು ಹನ್ನೂರು ತಾಲೂಕಿನ ಕೆಂಪೇನಹಟ್ಟಿ ಅಂತ ಇಲ್ಲಿ ಫಲಾನುಭವಿ ಸಿದ್ದರಾಜು ಅಂತ ಅದನ್ನು ತೆಂಗಿನ ಮರದಿಂದ ಬಿದ್ದು ಅವರಿಗೆ ಕಾಲು ಕೂಡ ಬರ್ತಾ ಇಲ್ಲ. ಕುಟುಂಬ ತುಂಬ ಆರ್ಥಿಕವಾಗಿ ಹಿಂಜರಿತು. ಅವರಿಗೆ ಮಾರ್ಗದರ್ಶನ ಸಂಸ್ಥೆ ಮತ್ತು ವಾಸವಿ ಸಂಸ್ಥೆ ಮುಖಾಂತರ ಜೀವನ ಆಧಾರಕ್ಕೆ ಒಂದು ಕೊಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ವಿ. ಅದರ ಪ್ರಕಾರ ನಾವು ಕುಟುಂಬಕ್ಕೆ ಹಸುವನ್ನು ಕೊಡುವಾಗ ಆ ಕುಟುಂಬಕ್ಕೆ ಬಟ್ಟೆ, ಹಸುಗೆ 1 ವರ್ಷ ಇನ್ಸೂರೆನ್ಸು, 1 ತಿಂಗಳದ ಆಹಾರ, ಅದಕ್ಕೆ ಹಾಲು ಕರಲಿಕ್ಕೆ ಬಕೆಟು, ಹಾಲು ತಗೊಂಡೋಗಿ ಡೈರಿಗೆ ಆಗಲಿಕ್ಕೆ ಕ್ಯಾನು, ಹಸುಗೆ ಸಗಣಿ ಎತ್ತಲಿಕ್ಕೆ ಬೇಸನ್ನು, ಮತ್ತು ಅದು ಹಸನ್ನ ನೀರು ಕುಡಿಸ್ಲಿಕ್ಕೆ ಬಕೆಟ್ಸು, ಮತ್ತು ಇಡೀ ಕುಟುಂಬಕ್ಕೆ ಬಟ್ಟೆಗಳು, ಇದನ್ನೆಲ್ಲವೂ ಕೂಡ ನಾವು ಅದನ್ನ ಕೊಡ್ತಾ ಇರ್ತೀವಿ. ಅದರ ಪ್ರಕಾರ ಸಿದ್ದರಾಜರು ಕೊಟ್ಟಿದ್ವಿ. ಈ ಕುಟುಂಬ ತುಂಬ ಒಂದು ಅವಿಭಕ್ತ ಕುಟುಂಬ, ತುಂಬ ಚೆನ್ನಾಗಿ ಹಸುವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಕೂಡ ಹಸು ಈಗ ಮತ್ತೆ ಗರ್ಭ ಧರಿಸಿದೆ. ಅವರು ಕೂಡ ಸ್ವಲ್ಪ ದಿನ ಗರ್ಭ ಧರಿಸುವಂಥ ವ್ಯವಸ್ಥೆಯಿದೆ. ಬಂದಮೇಲೆ ಆ ಕುಟುಂಬಕ್ಕೆ ಏನೆಲ್ಲ ಉಪಯೋಗ ಆಗಿದೆ ಅಂಥೇಳಿ ಅವರು ಮಾತಾಡ್ತಾರೆ. ನಂತರ ಬೆಂಗಳೂರು ವಾಸವಿ ಸಂಸ್ಥೆ ಅಧ್ಯಕ್ಷರಾದಂಥ ಪತ್ರಣ ಶೆಟ್ಟರು ಕೂಡ ಈಗ ಮಾತನಾಡ್ತಾರೆ ಇದ್ರ ಬಗ್ಗೆ. అందరికీ నమస్కార. టెంపుల్స్ ఆర్ సర్వీస్ సెంటర్స్, దేవాలయాలు సేవాలయాలు ఉన్న కాన్సెప్ట్ మీద వాసవి చారిటబుల్ ట్రస్ట్ has constructed a temple. We have made the temple as assembling point for all the devotees. When the devotees are appearing in the temple, and we used to inculcate in their minds about the concept of charity. ఎందుకంటే ఎన్నో దిక్కలు చూసామండి, ఎన్నో ఎన్జిఓస్ ఉన్నాయి, ఎన్నో సేవా సంస్థలు ఉన్నాయి. అన్నీ కూడా ఏదో బట్టిస్తారు, భోజనం పెడతారు, పుస్తకాలు ఇస్తారు, ఏదో చేస్తారు తప్ప వాళ్ళ కాళ్ళ మీద వాళ్ళు నిలబడే కార్యక్రమాన్ని చేసే సంస్థలు చాలా తక్కువ ఉంది. సో వాట్ వీ హ్యావ్ డిసైడెడ్ ఫ్రమ్ వాసవి చారిటబుల్ ట్రస్ట్, యూ ఐడెంటిఫై disabled family. After identifying the disabled family, we used to support their family members to take care of the disabled person. ఆ కాన్సెప్ట్ని దృష్టిలో ఉంచుకొని డిజేబుల్డ్ పర్సన్ సపోర్ట్గా ఉండాలని చెప్పేసి వారికి ఒక ఆవు దూడ ఇచ్చి ఆ పాలు తీసుకొని అవి అమ్ముకొని దాని మీద జీవనాధారం చేయాలన్న కాన్సెప్ట్ తోటి స్టార్ట్ చేసాం. ఇప్పటికి 53 కుటుంబాలు
53 గ్రామాల్లో జీవనాధారం కల్పించాం. ఇది చామరాజనగర్ డిస్ట్రిక్ట్లో జరుగుతుంది. ఆ కుటుంబాలన్నీ కూడా అప్పుడు ఇచ్చినవి ఎంతో ఆనందంగా గడుపుతున్నారు. వాళ్ళ మాటల్లోనే మీరు ఆలకించవచ్చు. ನನ್ನ ಹೆಸರು ಸಿದ್ದರಾಜು ಅಂತ, ನಮ್ಮ ತಂದೆ ಹೆಸರು ಉಚ್ಚಯ್ಯ ಅಂತ, ತಾಯಿ ಹೆಸರು ರಾಜಮ್ಮ, ಕೆಂಪನಹಟ್ಟಿ ಗ್ರಾಮ. ನನಗೆ ತೆಂಗಿನ ಮರದಿಂದ ಬಿದ್ದು ಸ್ಪೈನಲ್ ಇಂಜುರಿ ಇದೆ. ಅದರಿಂದ ಕೆಲಸಕ್ಕೆ ಏನು ಹೋಗೋಕ್ಕಾಗಲ್ಲ. ಅದಕ್ಕೆ ಸೇರಂತ ನಾನು ಮಾರ್ಗದರ್ಶಿ ಸಂಘಕ್ಕೆ ಸೇರಿದೆ. ಆನೂರ್ಗೆ ಹೋಗ್ತಾ ಇದ್ದೆ. ಅದರಿಂದ ನನಗೆ ತುಂಬ ಹೆಲ್ಪ್ ಆಗ್ತಾಯಿತ್ತು. ವೀಲ್ ಚೇರ್ ಕೊಟ್ಟರು. ಆಮೇಲೆ ಒಂದು ಸ್ವಲ್ಪ ದಿನ ಒಂದು ಕಾರ ಕೊಟ್ಟರು. ಅದರಿಂದ ಸ್ವಲ್ಪ ನನಗೆ ತುಂಬ ಹೆಲ್ಪ್ ಆಯಿತು. ಹಾಲು ಕಾರದಿಂದ ನನಗೆ ನಮ್ಮ ಕುಟುಂಬಕ್ಕೆ ಸ್ವಲ್ಪ ಮಡಿಕೊಂಡು ಡೈರಿಗೆ ಹಾಕಿ ಅದ್ರಲ್ಲಿ ಬರೋ ದುಡ್ಡನ್ನು ನಾನು ಸ್ವಲ್ಪ ಖರ್ಚು ಮಾಡಿಕೊಂಡೆ. ಆಮೇಲೆ ಬೇಸಿಗೆ ಟೈಮ್ ಸ್ವಲ್ಪ ಹುಲ್ಲಿಲ್ಲದೆ ಇತ್ತು. ಆವಾಗ ನಮ್ಮ ಸಂಘದವ್ರಿಗೆ ಹೇಳಿ ಒಂದು ಲೋನ್ ತಗೊಂಡು ಸ್ವಲ್ಪ ಹುಲ್ಲು ತೆಗೆದುಹಾಕ್ಕೊಂಡು ಅದನ್ನು ಮೇಯಿಸ್ಕೊಂಡಿದ್ದೀನಿ. ಮತ್ತು ವಾಸಿಗೆ ಸಂಘದವರೇ ನಮ್ಗೆ ತುಂಬ ಹೆಲ್ಪ್ ಮಾಡಿತ್ತು. ಅವರಿಂದನೇ ನಮಗೆ ಈ ದನ ಸಹಕಾರ ಎಲ್ಲ ಕೊಟ್ಟಿತ್ತು. ಅವ್ರು ಇಲ್ದೋದ್ರೆ ನಮಗೆ ಇದೆಲ್ಲ ಕೊಡೋಕ್ಕಾಗಲಿಲ್ಲ. ನಮ್ಮ ಸಂಘದವ್ರಿಗೂ ಅವ್ರಿಗೂ ತುಂಬ ಹೆಲ್ಪ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಮಾರ್ಗದರ್ಶಿ ಪರವಾಗಿ ರಾಜಣ್ಣನವರು, ವಾಸವಿ ಚಾರಿಟಬಲ್ ಟ್ರಸ್ಟ್ ಪರವಾಗಿ ಅಧ್ಯಕ್ಷರಾದಂಥ ಶ್ರೀಯುತ ಮುತ್ತಣ್ಣಶೆಟ್ಟಿಯವರು, ಆಮೇಲೆ ಈ ಒಂದು ಫಲಾನುಭವಿ ಸಿದ್ದರಾಜು ಇವರೆಲ್ಲ ತಿಳಿಸಿದ್ದಾರೆ. ಇವರು ತಿಳಿಸಿದಂತೆ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳಿದರು, ದೇವಾಲಯಾಲು ಸೇವಾಲಯಾಲು ಅಂತ. ಅವರು ಮೊದಲನೇ ದಿನದಿಂದ ದೇವಸ್ಥಾನ ಪುನಾದಿ ಯಾವಾಗ ಹಾಕಿದರೋ ಅಲ್ಲಿಂದ ಇಲ್ಲಿಯವರೆಗೆ ದೇವಸ್ಥಾನದಲ್ಲಿ ಬರೋ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ದಯ ಇರುತ್ತೆ. ಆದರೆ ಆ ದಯನ ನಾವು ಟಚ್ ಮಾಡಬೇಕು, ಮುಟ್ಟಬೇಕು. ಅದು ಮುಟ್ಟಿದಾಗ ಅದು ಹೊರಗಡೆ ಬರುತ್ತೆ. ಅದು ಹೊರಗಡೆ ಬಂದಾಗ ಆ ಹೊರಗಡೆ ಬಂದಿದ್ದನ್ನ ತಿಳ್ಕೊಂಬಿಟ್ಟು ಆ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂಥ ಒಬ್ಬರು ಇದ್ದು ಅದನ್ನು ಇದು ಮಾಡಿದರೆ ಆವಾಗ ಅಲ್ಲಿಂದ ನಿಮ್ಮಂಥವರಿಗೆ ಸಹಾಯ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಹುಟ್ಟುತ್ತೆ. ಅದೇ ಪರವಾಗಿ ನಮ್ಮ ಅಧ್ಯಕ್ಷರು ಆ ಒಂದು ದೇವಸ್ಥಾನದಲ್ಲಿ ನಾನು ಸಹಿತ ಒಬ್ಬರು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದರಿಂದ ಅವರಿಗೆ ಅವ್ರು ಯಾವಾಗ ದೇವಸ್ಥಾನಕ್ಕೆ ಸೇರಿದ್ರೋ ಎಲ್ಲ ಅವ್ರದ್ದೇ ಅವರ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅವ್ರ ದಯ ಹುಟ್ಟಿಸೋದಾಗಲಿ, ಆ ದಯದಿಂದ ಮಾಡ್ಕೊಳ್ಳೋ ಕೆಲಸಗಳಾಗಲಿ ತುಂಬ ಪವಿತ್ರವಾಗಿವೆ. ನಮಗೆಲ್ಲ ಗೊತ್ತು, ಹಸು ಅಂತಂದರೆ ಕಾಮಧೇನು ಇದ್ದ ಹಾಗೆ. ಕಾಮಧೇನು ಅಂತ ಅನ್ನೋದು ನಮ್ಮ ಧಾರ್ಮಿಕ ಪ್ರವೃತ್ತಿಯಲ್ಲಿ ಅದೊಂದು ದೇವರು. ಆ ದೇವರು ಅಂತಂದರೆ ಹೇಗೆ ಅಂತಂದರೆ ಒಂದೊಂದು ವಸ್ತುದಲ್ಲಿ ಒಂದೊಂದು ದೇವರು ಇರ್ಬೋದು. ಆದರೆ ಹಸುವಿನಲ್ಲಿ 3 ಕೋಟಿ ದೇವತೆಗಳಿದೆ ಅಂತ ಹೇಳಿ ನಮಗೆ ದೊಡ್ಡವರು ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ತಿಳಿಸ್ಕೊಟ್ಟಂಥ ಹಸು ನಿಮ್ಮ ಮನೆಗೆ ದಾನಿಗಳಿಂದ ಸೇರಿಕೊಂಡಿದೆ. ಆ ಸೇರಿಕೊಂಡ್ರೆ ಹಸುವಿನಲ್ಲಿ ನೀವೆಲ್ಲ ಜೀವನ ಮಾಡ್ಕೊಳ್ತಾ, ಆತಗೂ ಸಹಿತ ಆ ಸಿದ್ದರಾಜ ತೆಂಗಿನ ಮರದಿಂದ ಎಲ್ಲಿ ಬಿದ್ದಿದ್ದಾರೋ ಆವತ್ತಿನಿಂದ ಇವತ್ತಿನವರೆಗೂ ಅವ್ರ ಮನಸ್ಸಿಗೆ ತಮಗೆ ತಾವೇ ನೋವು ಅನುಭವಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾನು ಬಿದ್ದಿದ್ದೇನಲ್ಲ, ನಾನು ಇಷ್ಟು ಶಕ್ತಿ ಇತ್ತಲ್ಲ, ಆದರೂ ನನಗೆ ದುರದೃಷ್ಟ ಕಾಯ್ಕೊಂಡಿದೆ ಅಂತ ಹೇಳಿ ಬಂದಿದ್ದಾರೆ. ದುರದೃಷ್ಟ ಅನ್ನೋದು ಪದ ನಿಮಗೊಬ್ಬರಿಗೆ ಅಲ್ಲ, ನಿಮ್ಮ ಸುತ್ತ ಇರೋರಿಗೆಲ್ಲ ಇರುತ್ತೆ. ಆದರೆ ಅವರು ಹಿಂದಿನ ಜನ್ಮದಲ್ಲಿ ಏನಾದರೂ ಒಂದು ಪಾಪ ಮಾಡಿದರೆ ಇಲ್ಲಿ ತೀರಿಸ್ಕೊಳ್ಳೋ ಅವಕಾಶ ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ. ಅದು ನಿಮ್ಮ ಮೂಲಕವಾಗಿ ಅವರೆಲ್ಲ ತೀರಿಸ್ಕೊಳ್ತಾ ಇದ್ದಾರೆ. ಆ ತೀರಿಸ್ಕೊಳ್ಳೋ ಒಂದು ದಾರಿಯಲ್ಲಿ ಆ ಒಂದು ಕಾಮಧೇನು ನಿಮ್ಮ ಮನೆಗೆ ಬಂದಿದೆ. ಅದರ ಒಂದು ಭಕ್ತಿಯಿಂದ ನೀವು ಪ್ರತಿದಿನ ಕಾಮಧೇನು ಅಂತಂದರೆ ಬೆಳಿಗ್ಗೆ ಸಾಯಂಕಾಲ ಅದಕ್ಕೊಂದು ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಅದಕ್ಕೆ ನಮಸ್ಕಾರ ಮಾಡಿ, ಅಮ್ಮ ತಾಯಿ ನನಗೆ ನನ್ನ ಸಂಸಾರಕ್ಕೆ ನಡೆಸ್ಕೊಡ್ತಾ ಇದ್ದೀಯಾ, ಇನ್ನು ಮುಂದೆ ಸಹಿತ ಯಾವುದೇ ನಮಗೆ ಇಂಥ ಕಷ್ಟ ಕೊಡದೆ ಮುಂದಿನ ಜನ್ಮ ಬಂದರೆ ನಮಗೆ ಚೆನ್ನಾಗಿ ನೋಡ್ಕೊಳ್ಳೋಮ್ಮ ಅಂತೇಳಿ ನೀವು ಬೇಡ್ಕೊಳ್ತಾ ಇದ್ದು ಆ ಒಂದು ಕಾರ್ಯಕ್ರಮ ನೀವು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗಾಗಿ
ನಮ್ಮ ದೇವಸ್ಥಾನದ ಪರವಾಗಿ ಇಲ್ಲಿವರೆಗೂ ನಮ್ಮ ಅಧ್ಯಕ್ಷರು ತಿಳಿಸಿದಂತೆ 53 ಹಸುಗಳಿಗೆ ನಾವು ಕೊಡೋ ಒಂದು ಏರ್ಪಾಟ್ ಮಾಡಿದ್ವಿ. 53 ಹಸುಗಳು ಸಹಿತ ಆ ದಾನಿಗಳು ಹೇಗೆ ಬಂದಿದ್ದಾರೆ ಅಂತಂದರೆ ಅದು ನನ್ನ ಮಾತಿನಲ್ಲಿ ಹೇಳಲಿಕ್ಕೆ ಅವಕಾಶ ಇಲ್ಲ. ಪ್ರತಿಯೊಬ್ಬರು ನೋಡಿದ ತಕ್ಷಣ ನಾನು ಮುಂದಕ್ಕೆ ಬರ್ತೀನಿ ಅಂತ ಹೇಳಿ ಬಂದು ಮಾಡಿಕೊಟ್ಟಿದ್ದಾರೆ. ಏನಕ್ಕೆ ಮಾಡಿಕೊಟ್ಟಿದ್ದಾರೆ ಅಂತಂದರೆ ನೀವು ಅದನ್ನು ಚೆನ್ನಾಗೆ ಕಾಯ್ಕೊಂಡು ಹೋಗ್ತೀರಾ, ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನು ಮಾರ್ಕೊಳ್ಳೋದಾಗಲಿ ಇನ್ನಿತರ ಅದಕ್ಕೆ ಅನ್ಯಾಯ ಮಾಡೋದಾಗಲಿ ಇರೋದಿಲ್ಲ ಅನ್ನೋ ಒಂದು ಪ್ರವೃತ್ತಿಯಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರಿ ಅಂಥೇಳಿ ಅವರೆಲ್ಲ ನೋಡಿ ಇವತ್ತು ಸಹಿತ ನಮ್ಮ ಡಾಕ್ಟರ್ ಸರಸ್ವತಿ ಮೇಡಮ್ ಅವರು ಒಂದು ಊರಿನಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಅವರೊಂದು ದಾನಿಯಾಗಿದ್ದರು. ಆ ಒಂದು ಪರಿಸ್ಥಿತಿ ನೋಡಿದ ಮೇಲೆ ಹಿಂದೆ ಕೊಟ್ಟಿರೋದು ನೋಡಬೇಕು ಅಂತ ಬಹುಶಃ ಅವ್ರಿಗೆ ಸಂಕಲ್ಪ ಇತ್ತೇನೋ ಆ ಅವಕಾಶ ನಮ್ಮ ಅಧ್ಯಕ್ಷರು ಇವರು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಮಾರ್ಗದರ್ಶಿ ಒಂದು ಸಂಘದಲ್ಲಿ ಆದರ್ಶ ಮೂರ್ತಿಯಾಗಿ ಕೆಲಸ ಮಾಡುವಂಥ ರಾಜಣ್ಣನವರು ಸಹಿತ ತಿಳಿಸ್ಕೊಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೆಲ್ಲ ತೋರಿಸಿದ್ದಾರೆ. ಈ ನೋಡಿದ ಮೇಲೆ ಅವರ ಅಕ್ಕ ತಂಗಿಯರು ಅವ್ರ ಭಾವಂದಿರು ಇದ್ದಿದ್ದ ಹಾಗೆ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಸಹಿತ ಕೊಡಬೇಕು ಅಂತ ನಮಗೆ ಮನಸ್ಸು ಬರ್ತಾ ಇದೆ. ಒಂದಿನ ನಾವು ಕೊಡ್ತೀವಿ, ತತ್ಕ್ಷಣ ಇಲ್ಲದೆ ಹೋದರೂ ಸಹಿತ ಅವಕಾಶ ಬಂದಾಗ ನೀವು ಅವಕಾಶ ಕೊಡಿ, ನಾವು ಅದನ್ನು ತೀರಿಸ್ಕೊಳ್ಳಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿ ನಮ್ಮ ಅಧ್ಯಕ್ಷರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಾರ್ಗದರ್ಶಿ ಅವರು ಇಲ್ಲಿವರೆಗೂ ಒಂದು ಕ್ರಮ ಶಿಕ್ಷಣೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಒಂದೆರಡು ಮಾತು ಕೊಟ್ಟಿರುವಂಥ ಸಂಸ್ಥೆಗಳಿಗೆ ವಂದನೆಗಳು ಅರ್ಪಿಸ್ತಾ ಮುಗಿಸ್ತಾ ಇದ್ದೀನಿ. ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸರಸ್ವತಿ ಅಂತ, ಪ್ರಸೂತಿ ತಜ್ಞೆ, ಬೆಂಗಳೂರಿಂದ ಬಂದಿದ್ದೀನಿ. ಈ ವಾಸವಿ ಚಾರಿಟಬಲ್ ಟ್ರಸ್ಟ್ ಅರಿಕೆರೆ ಬೆಂಗಳೂರವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಮಾಡೋ ಒಳ್ಳೆ ಕೆಲಸ ನೋಡಿಬಿಟ್ಟು ನಾನು ಇವ್ರ ಜೊತೆ ಸೇರಬೇಕು, ನಾನು ಕೆಲವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಟ್ರಸ್ಟಿ ಆಗಿದ್ದೀನಿ ವಾಸವಿ ಚಾರಿಟಬಲ್ ಟ್ರಸ್ಟಲ್ಲಿ. ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಮತ್ತು ಈಗ ಯಾಕೆ ನಮಗೆ ಈ ತೊಂದರೆ ಬಂತು, ಇವ್ರಿಗೆ ಯಾಕೆ ಮರದಿಂದ ಬಿದ್ದರು, ಮತ್ತು ನನಗೆ ಕಾಲು ನೋವಿದೆ, ಯಾಕೆ ನನಗೆ ಕಾಲು ನೋವಿದೆ, ಏನೋ ನಾವು ಹಿಂದೆ ತಪ್ಪು ಮಾಡಿರ್ತೀವಿ, ಅದಕ್ಕೆ ಇವಾಗ ನಾವು ಅನುಭವಿಸಲೇಬೇಕು. ಆದರೆ ಈ ಜನ್ಮ, ಮನುಷ್ಯ ಜನ್ಮ ತುಂಬ ಒಳ್ಳೆ ಜನ್ಮ. ಅದು 84 ಜೀವರಾಶಿಗಳಿದೆ ಪ್ರಪಂಚದಲ್ಲಿ. ಅದರಲ್ಲಿ ಟಾಪ್ ಮೋಸ್ಟ್ ಲೆವೆಲ್ ಉನ್ನತ ಸ್ಥಿತಿಯಲ್ಲಿರೋದು ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮ ಬಂದಾಗ ನಾವು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಎಲ್ಲರಿಗೂ ಸಹಾಯ ಮಾಡಿ, ಯಾರಿಗೆ ತೊಂದರೆ ಇದೆಯೋ ಅವ್ರಿಗೆ ಹೆಲ್ಪ್ ಮಾಡಿ, ನಮ್ಮ ಕೈಲಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋದ್ರಿಂದ ನಮ್ಗೆ ಉತ್ತಮ ಜನ್ಮ ಸಿಗುತ್ತೆ. ಮುಂದೆ ಬರೋ ಜನ್ಮಗಳಲ್ಲಿ ಈ ತೊಂದರೆ ಇಲ್ದಿರ ಇರೋವಂಥ ಜನ್ಮ ಬರುತ್ತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಅದಕ್ಕೆ ನಾವು ಇಂಥ ಒಳ್ಳೆ ಜನಗಳ ಜೊತೆ ಸೇರಿ ಇನ್ನಷ್ಟು ಜನಗಳಿಗೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡೋಣ. ನಾವು ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗಲಿ, ಆಮೇಲೆ ಅವರು ಇನ್ನೊಬ್ಬರಿಗೆ ಸಹಾಯ ಮಾಡೋವಂಥ ಶಕ್ತಿ ಅವರಿಗೆಲ್ಲ ಕೊಡಲಿ ಅಂತ ಹೇಳಿಬಿಟ್ಟು ಈ ಥರ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಸೊ ಅವರಿಗೆಲ್ಲ ದೇವರು ಒಳ್ಳೆ ಆರೋಗ್ಯ ಕೊಟ್ಟು, ಆಯುಷ್ ಕೊಟ್ಟು, ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳು ಮಾಡೋ ಥರ ಮಾಡಲಿ. ಮತ್ತು ನಿಮಗೆಲ್ಲ ಒಳ್ಳೆಯದಾಗಲಿ. ನೀವು ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮಗೆ ಚೆನ್ನಾಗಾದ್ಮೇಲೆ ನೀವು ಇನ್ನೊಬ್ರಿಗೆ ಸಹಾಯ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವರಾಮ್ ಅಂತ. ನಾನು ಈ ವಾಸವಿ ಚಾರಿಟಬಲ್ ಟ್ರಸ್ಟ್ನ ಒಬ್ಬ ಟ್ರಸ್ಟಿಯಾಗಿ ಇವರ ಸೇವಾ ಕಾರ್ಯದಲ್ಲಿ ಸಹಕಾರಿಯಾಗಿ ಸೇರಿಕೊಂಡು ಇವರ ಮೂಲಕ ನಾನು ಒಂದು ಸೇವಾ ಕಾರ್ಯ ಮಾಡಬೇಕು ಅಂದ್ಬಿಟ್ಟು ಈ ಚಾರಿಟಬಲ್ ಟ್ರಸ್ಟ್ಗೆ ಟ್ರಸ್ಟಿಯಾಗಿದ್ದೀನಿ. ಅಲ್ಲದೆ ನಾನು ವಾಸವಿ VCI ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಯಡಿಯೂರ್ ಬ್ರಾಂಚಲ್ಲಿ ನಾನು ಟ್ರೆಷರರ್ ಆಗಿ, ಸೆಕ್ರೆಟರಿ ಆಗಿ, ಪ್ರೆಸಿಡೆಂಟ್ ಆಗಿಯೂ ಸೇವೆ ಸಲ್ಲಿಸಿದ್ದೆ. ಈ ಎಲ್ಲ ಅದು ಅಲ್ಲದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ನಾನು ಸುಮಾರು ಕಡೆ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗಿದ್ದೆ. ಆದರೆ ಅದೆಲ್ಲದಕ್ಕಿಂತ
ಹೆಚ್ಚಿನದಾಗಿ ಈ ವಾಸವಿ ಚಾರಿಟಬಲ್ ಟ್ರಸ್ಟ್ನವರು ಈ ಮಾರ್ಗದರ್ಶಿ ವಿಕಲಚೇತನರ ಸ್ವಯಂ ಸೇವಾ ಸಂಸ್ಥೆಯ ಸಹಯೋಗದೊಂದಿಗೆ ಈ ಗೋದಾನ ಕಾರ್ಯಕ್ರಮನ ಏನು ಹಬ್ಬಿಕೊಂಡಿದ್ದಾರೆ, ಇದು ಟ್ರೆಮೆಂಡಸ್. ಇದರ ಬಗ್ಗೆ ಹೇಳೋದಕ್ಕೆ ಮಾತು ಕಡಿಮೆ ಆಗುತ್ತೆ. ಇದು ಒಂದು ತುಂಬ ಒಳ್ಳೆಯ ಕೆಲಸ. ಇದರಿಂದ ಒಂದು ಕುಟುಂಬಕ್ಕೆ ಜೀವನಾಧಾರವಾಗಿ ಇಡೀ ಕುಟುಂಬನ ಸಾಕಿರೋಷ್ಟು ಪುಣ್ಯ ಈ ಎರಡು ಸೇವಾ ಸಂಸ್ಥೆಗಳಿಗೂ ಸಿಗ್ತಾ ಇದೆ. ಇದು ಹೀಗೆ ನಡ್ಕೊಂಡು ಹೋಗಲಿ, ದಾನಿಗಳ ಮುಂದೆ ಬರಲಿ. ಇದು ಹೀಗೆ ಇನ್ನೂ ಯಾರ್ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಅವರಿಗೆ ಈ ಮೂಲಕ ತಲುಪಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನಮಸ್ಕಾರ. ಇದು ತಾಯಿಯರಿಗೆ ಹೇಳಿ ಒಳ್ಳೆ ಗಾಡಿ ಮುಂದೆ ಇಲ್ಲ